ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದಿದ್ದು ಅವರು ಆಡ್ತಾ ಇರುವಂತಹ ಆ ಮಾತುಗಳಿದೆಯಲ್ಲ, ಪ್ರತಿ ಮಾತಲ್ಲೂ ಕೂಡ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಭುಗಿಲೆದ್ದಂತಹ ಸಂದರ್ಭದಲ್ಲಿಯೇ ನನಗೆ ಫೇಸ್ ಇದೆ, ವೈಬ್ರೇಷನ್ ಇದೆ, ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ನನ್ನನ್ನು ಕರೀತಾರೆ ಎನ್ನುವ ಮೂಲಕ ಪಕ್ಷದ ಒಳಗಿನ ಎದುರಾಳಿಗಳಿಗೆ ತಮ್ಮದೇ ಆದಂತಹ ಒಂದು ಮೆಸೇಜನ್ನು ರವಾನಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಎದುರಾಳಿಗಳ ಪಾಲಿಗೆ ಡಿಕೆಶಿಯ ನೇರ ಸಂದೇಶ ರವಾನೆ ಅಂತ ಕೂಡ ಬಣ್ಣನೆ ಮಾಡಲಾಗ್ತಿದೆ. ನೀವು ಅಂದುಕೊಂಡಷ್ಟು ದುರ್ಬಲ ಅಲ್ಲ ಎಂಬ ಸಂದೇಶವನ್ನು ರವಾನಿಸುವ ಲೆಕ್ಕಾಚಾರದ ಮಾತಿದು ಅಂತ ಹೇಳಲಾಗ್ತಿದೆ. ನಾನು ಮನೆಯಲ್ಲಿ ಕೂರಲು ಕಾಂಗ್ರೆಸ್ ಶಕ್ತಿ ಕೊಟ್ಟಿದ್ದು ಎನ್ನುವ ಮೂಲಕ ನಾನು ಸುಮ್ಮನೆ ಕೂರೋನಲ್ಲ ಎಂಬಂತಹ ಸಂದೇಶವನ್ನು ರವಾನಿಸಿದ್ದಾರೆ ಎನ್ನಲಾಗ್ತಿದೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ DCM DK ಶಿವಕುಮಾರ್ ಹೊಸ ವರಸೆಯಿಂದ ಒಂದು ರೀತಿ ಜೋಶ್ ಕೂಡ ಕಾಣಿಸ್ಕೊಳ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ DKಶಿಗೆ ಅಂತಹ ಭರವಸೆಯೊಂದು ಸಿಕ್ಕಿರಬಹುದು ಅನ್ನುವಂತಹ ವ್ಯಾಖ್ಯಾನ ಕೂಡ ಆಗ್ತಿದೆ. ಒಟ್ಟಾರೆ ದೆಹಲಿಯಿಂದ ವಾಪಸ್ಸಾದ DKಶಿ ತಮ್ಮದೇ ಆದಂತಹ ರಾಜಕೀಯ ದಾಳವನ್ನು ಉರುಳಿಸುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಟ್ ದ ಸೇಮ್ ಟೈಮ್ ಎದುರಾಳಿಗಳಿಗೆ ಒಂದು ನೇರ ಸಂದೇಶವನ್ನು DCM DK ಶಿವಕುಮಾರ್ ರವಾನಿಸಿದಂತೆ ಕೂಡ ಕಾಣಿಸ್ತಾ ಇದೆ. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ. ವಿ ಯುಟಿಲೈಸ್ ಎವ್ರಿ ಒನ್. ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ. ಈ DCM DK ಶಿವಕುಮಾರ್ ಇಲ್ಲಿವರೆಗೂ ಯಾರು ಏನೇ ಹೇಳಿದ್ರು ಹೈಕಮಾಂಡ್ ನೋಡ್ಕೊಳ್ತಾರೆ, ಹೈಕಮಾಂಡ್ ಮಾತನಾಡ್ತಾರೆ ಅನ್ನುವಂಥ ಹೇಳಿಕೆ ಕೊಡ್ತಾ ಇದ್ರು. ಬಟ್ ಈಗ ದೆಹಲಿಗೆ ಹೋಗಿ ಬಂದ ಮೇಲೆ, ದುಬೈಗೆ ಹೋಗಿ ಬಂದ ಮೇಲೆ DK ಶಿವಕುಮಾರ್ ಅವರ ವರಸೆ ಚೇಂಜ್ ಆಗಿದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂಥೇಳಿ ರಾಜಕಾರಣಿಗಳಾಡುವಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾನಾ ರೀತಿಯ ಲೆಕ್ಕಾಚಾರ ಅರ್ಥ ಇದ್ದೇ ಇರುತ್ತೆ.